ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂಡ್ ಇದರಿಂದ ತುಂಬಾ ಜನಕ್ಕೆ ರಿಲೀಫ್ ಆಗುತ್ತೆ ಅಂಡ್ ನಿಜವಾಗ್ಲೂ ಅಮೌಂಟ್ ನ ಹಾಕ್ಬಿಟ್ರೆ ಇನ್ನ ಕೇವಲ 6,000 ರೂಪಾಯಿ ಅಷ್ಟೇನೆ ಗೃಹಲಕ್ಷ್ಮಿ ಹಣನ ಕೊನೆಗೂ ಸರ್ಕಾರ ಇವಾಗ ಪೆಂಡಿಂಗ್ ಇಟ್ಕೊಂಡಿರುವಂತದ್ದು. ಇದನ್ನೆಲ್ಲ ಯಾವಾಗ ಜಮಾ ಮಾಡ್ತಾರೆ, ಈಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳ ಬಗ್ಗೆ ಎಲ್ಲಾನು ಮಾತಾಡ್ತಾ ಹೋಗ್ಬಿಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬಿಡಿ. ವಿಡಿಯೋಸ್ ನೋಡ್ತಾ ಇರ್ತೀರಾ, ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೂ ಸಹ ಒಂದು ಖುಷಿ ಆಗುತ್ತೆ ಅಂಡ್ ಇಷ್ಟೊಂದ್ ಜನ ಪ್ರೀತಿ ಕೊಡ್ತಾ ಇದಾರೆ, ನಂಬಿಕೆ ಇಟ್ಟು ವಿಡಿಯೋಸ್ ನ ನೋಡ್ತಾ ಇದಾರೆ ಅಂತ ಸಂತೋಷ ಆಗುತ್ತೆ. ಇನ್ನೊಂದಷ್ಟು ಕ್ರಾಸ್ ವೆರಿಫೈ ಮಾಡಿ ವಿಡಿಯೋಸ್ ಗಳನ್ನ ನಿಮಗೆ ಮಾಡಿದಾಗ ನನ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಸೊ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬಾ ಸಮ್ಮರ್ ಇದೆ, ನಾನು ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 2 ವೀಕ್ಸ್ ತುಂಬಾ ಪೀಕ್ ಹೋಗುತ್ತೆ ಸಮ್ಮರ್. ಸೊ ದಯವಿಟ್ಟು ಸ್ವಲ್ಪ ಹೈಡ್ರೇಟ್ ಆಗಿರಿ, ಆದಷ್ಟು ಮನೆಯಲ್ಲಿ ಇರಿ, ಇಲ್ಲಾಂದ್ರೆ ನೆರಳು ಜಾಗದಲ್ಲಿ ಇರಿ. ಕೆಲಸ ಮಾಡಕ್ ಹೋದವರು, ಹೊಲದಲ್ಲಿ ಕೆಲಸ ಮಾಡಕ್ ಹೋಗೋರ್ಗೆ ಎಲ್ಲಾರ್ಗು ತೊಂದರೆ ಆಗ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ದಯವಿಟ್ಟು. ತುಂಬಾನೇ ಪೀಕ್ ಸಮ್ಮರ್ ಹೋಗ್ತಾ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ಗಳು ಆಗುತ್ತೆ, ಸನ್ಸ್ಟ್ರೋಕ್ ಗಳು ಆಗುತ್ತೆ. ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡ್ ಇರೋರ್ಗೆ ಇನ್ನೂ ಪೀಕ್ ಅಲ್ಲಿ ಇರುತ್ತೆ ಸಮ್ಮರು. ಸೊ ಹುಷಾರು, ಜಾಗ್ರತೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರ್ಲಿ. ಆದಷ್ಟು ನೀರ್ ಕುಡೀರಿ ಅಂಡ್ ಸ್ವಲ್ಪ ತಂಪಾಗಿರೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ಆಗ್ತಿಲ್ಲ, ಮಧ್ಯಾಹ್ನದ ಆಚೆ ಹೋಗ್ಬಿಟ್ರಂತೂ ತಡೆಯಕ್ ಆಗ್ತಾ ಇಲ್ಲ ಲಿಟ್ರಲಿ. ಹಾಗಾಗಿ ಹೇಳ್ತಿರೋ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. 45 ಡಿಗ್ರೀಸ್ ತನಕ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಸಮ್ಮರು. ಸೊ ನೋಡ್ಕೊಳ್ಳಿ, ಸರಿನಾ? ಸೊ ಅದನ್ ಬಿಟ್ಟು ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತೂ ಇದೆ, ಅದ್ರ ಬಗ್ಗೆ ಮಾತಾಡೋಣ. ತುಂಬಾ ದಿನದಿಂದ 30ನೇ ಕಂತಿನ ಹಣ ಜಮಾ ಆಗುತ್ತೆ, 30ನೇ ಕಂತಿನ ಹಣ ರಿಲೀಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ವರದಿ ಆಗ್ತಾ ಬರ್ತಾ ಇತ್ತು. ಬಟ್ ಅದನ್ನ ನಾನು ಹೇಳಿದೆ ನಿಮ್ಗೆ, ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ಅಥವಾ ಯಾರಾದ್ರೂ ಮಿನಿಸ್ಟರ್ಗಳು ಬಂದು ಮೀಡಿಯಾಗಳ ಮುಂದೆ ಮಾತಾಡೋವರೆಗೂ ಅದು ನಮ್ಗೆ ಗ್ಯಾರಂಟಿ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ನಿಮಗೆ ತಿಳಿಸಿದೆ. ಸೊ ಕೊನೆಗೂ ಈಗ ಒಂದು ಗ್ಯಾರಂಟಿ ಸಿಕ್ಕಿದೆ. ಸೊ ಹಾಗಾಗಿ ಇದರ ಬಗ್ಗೆ ನಾನು ನಿಮ್ಗೆ ವಿಡಿಯೋನ ಮಾಡ್ತಾ ಇರುವಂತದ್ದು. ಎಸ್, 30ನೇ ಕಂತಿನ ಹಣ ನಿಮ್ಗೆ ಏಪ್ರಿಲ್ ಕೊನೆಯಲ್ಲಿ ಇಲ್ಲ ಅಂತ ಅಂದ್ರೆ ಮೇ ಮೊದಲನೇ ವಾರದಲ್ಲಿ 30ನೇ ಕಂತಿನ ಹಣನ ಜಮಾ ಮಾಡ್ತಾ ಇದ್ದಾರೆ. ಅಂದ್ರೆ ರಿಲೀಸ್ ಆಗತ್ತೆ, ಜಮಾ ಆಗಕ್ಕೆ ಟೈಮ್ ತಗೊಳುತ್ತೆ, ಬಟ್ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಈ ತಿಂಗಳು ಎಂಡು ಇಲ್ಲ ಅಂತ ಆದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ 30ನೇ ಕಂತಿನ ಹಣನ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಹೇಳಿದ್ದಾರೆ. ಏನಕ್ಕೆ ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ದುಡ್ಡೆಲ್ಲ ಬರ್ತಾ ಇದೆ, ಇವ್ರಿಗೆ ಬ್ಯಾಕ್ ಟು ಬ್ಯಾಕ್ ಹಣ ಕೊಡ್ತಾ ಇದಾರಲ್ಲ ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ಸ್ ಮುಂದೆ ಎಲೆಕ್ಷನ್ಸ್ ಬರ್ತಾ ಇದೆ, ಇದಕ್ಕೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು. ನಾವು ಗೆಲ್ಲಬೇಕು, ಮುಂದೆ ಮತ್ತೆ ನಾವೇ ಕಂಟಿನ್ಯೂ ಆಗ್ಬೇಕಂದ್ರೆ ಇವಾಗ ಆಗಿರೋ ಪ್ರಾಬ್ಲಮ್ಗಳನ್ನ ಇವರು ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಇದನ್ನ ಮಾಡ್ತಾ ಇರುವಂತದ್ದು. ಸೊ 30ನೇ ಕಂತಿನ ಹಣ ನಿಮ್ಗೆ ಈ ತಿಂಗಳಲ್ಲಿ ರಿಲೀಸ್ ಮಾಡಿದ್ರೆ ಅದು ನಿಮ್ ಖಾತೆಗೆ ಬರೋದಕ್ಕೆ 15 ದಿನ ಅಫ್ಕೋರ್ಸ್ ಹಾಗೆ ಆಗತ್ತೆ. ಸೊ 30ನೇ ಕಂತಿನ ಹಣ ಕೂಡ ನಿಮ್ಗೆ ಈ ತಿಂಗಳಲ್ಲಿ ರಿಲೀಸ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಇವಾಗ ನೀವು ಕೇಳ್ಬೋದು, ಇನ್ನ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಕೇಳಿದ್ರೆ, ಫಸ್ಟ್ ನೀವು ಎಷ್ಟು ಕಂತಿನ ಹಣ ಬಂದಿದೆ ಅಂತ ನೀವು ಡಿಬಿಟಿ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಬ್ರೊಬ್ಬರಿಗೆ ಸೆಂಟರ್ಗೆ ಒಂದಷ್ಟು ಹಣ ಕಟ್ ಆಗ್ಬಿಟ್ಟಿದೆ, ಕೆಲವರಿಗೆ ಹಣನೇ ತಲುಪಿಲ್ಲ, ಈ ರೀತಿ ಪ್ರಾಬ್ಲಮ್ ಗಳಾಗಿದೆ. ಡಿಬಿಟಿ ಸ್ಟೇಟಸ್ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಉತ್ತರ ಸಿಗುತ್ತೆ. ಅಂಡ್ ಇನ್ ಜನರಲ್ ನಾವು ಮಾತಾಡೋದಾದ್ರೆ, ಕಳೆದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದು ಪೆಂಡಿಂಗು ಮತ್ತೆ 30ನೇ ಕಂತಿನ ಹಣ ಪೆಂಡಿಂಗು, ಅಲ್ಲಿಗೆ ಒಟ್ಟಾರೆ ಇವಾಗ 6,000 ರೂಪಾಯಿ ಅಷ್ಟೇನೆ ಇವಾಗ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇಟ್ಕೊಂಡಿರುವಂತದ್ದು. ಸೊ ಹಳೆಯದು ಬಾಕಿ ಏನು ಇರ್ಲಿಲ್ಲ, ಅದನ್ನು ಏಮಾರಿಸಿದ್ರೆ ಅಥವಾ ವಿಪಕ್ಷದವರು ಮಾತಾಡಿರ್ಲಿಲ್ಲ ಅಂದಿದ್ರೆ ಬಹುಶಃ ಅದು ಬೆಳಕಿಗೆ ಬರ್ತಿರ್ಲಿಲ್ಲ. ಇವ್ರು ಹೇಳಿದಕ್ಕೆ ಇವಾಗ ಓಕೆ ಅದು ಪೆಂಡಿಂಗ್ ಉಳ್ಕೋತು ಅಂತ ಗೊತ್ತಾಯ್ತು. ಇಲ್ಲ ಅಂತಂದಿದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯಾವ ಅಮೌಂಟ್ ಪೆಂಡಿಂಗೇ ಇರ್ತಾ ಇರ್ಲಿಲ್ಲ. ಸೊ ಇವಾಗ ಟೋಟಲ್ ಆಗಿ 3 ಕಂತಿನ ಹಣನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ 6,000 ರೂಪಾಯಿನ. ಅದನ್ನ ಅತಿ ಶೀಘ್ರದಲ್ಲಿ ಜಮಾ ಮಾಡಿ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇನ್ನ 3 ಕಂತಿನ ಹಣನ ಕೊಟ್ಬಿಟ್ರೆ ಗೃಹಲಕ್ಷ್ಮಿ ತಿಂಗಳ ಇನ್ಮೇಲೆ ಕರೆಕ್ಟ್ ಆಗಿ ಬರುವಂತ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಎಲೆಕ್ಷನ್ ಅಂತ ಅಂದಾಗ ಅವ್ರಿಗೆ ಓಟ್ ಬೇಕು ಅಂದಾಗ ಜನಕ್ಕೆ ಕೊಟ್ಟಿರೋ ನಂಬಿಕೆನ ಅಥವಾ ಕೊಟ್ಟಿರೋ ಗ್ಯಾರಂಟಿಗಳನ್ನ ಅವ್ರು ಕೊಟ್ಬಿಟ್ರೆ ಜನ ಅಫ್ಕೋರ್ಸ್ ನಂಬಿ ಮುಂದಕ್ಕೆ ಸಾಕ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೃಹಲಕ್ಷ್ಮಿ ಹಣದಿಂದ ತುಂಬಾ ಜನ ನಂಬ್ಕೊಂಡಿದ್ದಾರೆ. ಮೆಡಿಸಿನ್ಸ್ ಗಾಗಿರ್ಬೋದು, ಸ್ಕೂಲ್ ಫೀಸ್ ಗಳಿಗಾಗಿರ್ಬೋದು, ಅಥವಾ ಇವಾಗ ಮತ್ತೆ ಸಮರ್ ವೆಕೇಶನ್ಸ್ ಮಕ್ಳು ಇದ್ಕೊಡ್ಸು ಅಂತ ಹೇಳ್ತಾ ಇರ್ತಾರೆ. ಎಲ್ಲದಕ್ಕೂ ಹಣ ಬೇಕಾಗುತ್ತೆ. ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ತರೋದಕ್ಕೂ ಹಣನ ಕೂಡಿಟ್ಕೊಂಡಿರೋರು ಇದಾರೆ. ತುಂಬಾ ಜನ ಮಹಿಳೆಯರು ಅದನ್ನ ಸೇವ್ ಮಾಡಿ ಗೋಲ್ಡ್ ತಗೊಂಡಿರೋರು ಇದಾರೆ. ಈ ತರ ಎಲ್ಲ ಒಂದಷ್ಟು ಒಳ್ಳೆ ವಿಚಾರದಲ್ಲಿ ಯೂಸ್ ಮಾಡ್ಕೊಂಡಿರುವಂತದ್ದಿದೆ. ಹಾಗಾಗಿ ಇದನ್ನೇ ಅವರು ಒಳ್ಳೆ ರೀತಿಯಲ್ಲಿ ಕೊಟ್ಬಿಟ್ರೆ ಟೈಮ್ ಕರೆಕ್ಟ್ ಆಗಿ ಆಗುತ್ತೆ ಅನ್ನೋದು ಎಲ್ಲರ ಒಂದು ಆಸೆ, ಹಾಗೆ ವಿಶ್ವಾಸ, ನಂಬಿಕೆ ಎಲ್ಲಾನು. ಸೊ ಮಾಡ್ಲಿ, ಏನು ತೊಂದ್ರೆ ಇಲ್ಲ. ಹೇಳಿರೋ ಹಾಗೆ ಕೊಟ್ಟು ಬಿಟ್ರೆ ನಿಜವಾಗ್ಲು ಇನ್ನೇನು 3 ಕಂತಿನ ಹಣ ಇಷ್ಟೇ ಕೊಟ್ಟಿದ್ದಾರೆ. ಅದು ಏನು ಈ ತಿಂಗಳಲ್ಲಿ ಅಂತೂ 3 ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಇದನ್ನು ಇದೇ ತರ ಸಾರ್ಟ್ ಔಟ್ ಮಾಡ್ಬಿಟ್ರೆ ಎಲ್ಲರಿಗೂ ಒಂದು ಸಮಾಧಾನ ಆಗುತ್ತೆ. ಮತ್ತೆ ಗೃಹಲಕ್ಷ್ಮಿ ಬಗ್ಗೆ ಯಾರು ಮಾತಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ಯಾರು ಯಾವ ಮಹಿಳೆಯರು ಬೈಕೊಳ್ಳೋದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರವಾಗಿ ನಿಮ್ಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ತಿಂಗಳಲ್ಲಿ ನಿಮ್ಗೆ ಅಮೌಂಟ್ ಬರುವಂತ
ಚಾನ್ಸಸ್ ಇದೆ, ಸರಿನಾ? ಸೊ ಅಕೌಂಟಿಗೆ ಜಮಾ ಆದ್ಮೇಲೆ ಯಾವ್ದಾದ್ರು ಜಿಲ್ಲೆಗಳಿಗೆ ಬಂದ್ಮೇಲೆ ಅದು ಕ್ಲಾರಿಫೈ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ. ಒಟ್ಟಲ್ಲಿ ಈ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್. ಅಂಡ್ ಇಲ್ಲಿ ಒಂದು 2 ಇಂಪಾರ್ಟೆಂಟ್ ಕಮೆಂಟ್ ಗಳನ್ನ ನೋಡಿದೆ ನಾನು. ಐ ಥಿಂಕ್ ಅದಕ್ಕೆ ನಾನು ಉತ್ತರ ಕೊಡಬೇಕು. ಹಾಗಾಗಿ ಅದ್ ಎರಡು ಕಮೆಂಟ್ ಇದೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಒಂದು ವಿಚಾರನ ನಾನು ಮುಗಿಸೋಣ. ಸೊ ನಮ್ಮ ಅತ್ತೆ ಜೊತೆ ಕಾರ್ಡ್ನಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಗೃಹಲಕ್ಷ್ಮಿ ಮಾಡಿಸಬಹುದಾ ಹೇಳಿ ಪ್ಲೀಸ್. ನಿಮ್ಮ ಅತ್ತೆ, ಇವಾಗ ಯಾರು ರೇಷನ್ ಕಾರ್ಡ್ ಬಗ್ಗೆ ನನಗೆ ಇಲ್ಲಿ ಕ್ವಶನ್ ಮಾಡ್ತಾ ಇದಾರೆ, ನಿಮ್ಮ ಅತ್ತೆ ಜೊತೆ ಆಲ್ರೆಡಿ ನಿಮ್ಮ ಕಾರ್ಡ್ ಅಲ್ಲಿ ಹೆಸರಿದೆ ಅಂತ ಅಂದ್ರೆ, ನಿಮ್ಗೆ ಹೊಸದಾಗಿ ರೇಷನ್ ಕಾರ್ಡ್ ನ ಮಾಡಬೇಕು ಅಂತ ಅಂದ್ರೆ ನೀವು ಸಪರೇಟ್ ಆಗ್ಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಚೇಂಜ್ ಆಗ್ಬೇಕಾಗತ್ತೆ. ನೀವು ನಿಮ್ಮ ಅತ್ತೆ ಮಾವನಿಂದ ಸಪರೇಟ್ ಆಗಿ ಅಂತ ಹೇಳ್ತಿಲ್ಲ ನಾನು. ಇಲ್ಲಿ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅಡ್ರೆಸ್ ಬೇರೆ ಇರಬೇಕು. ನೀವು ನಿಮ್ ಹಸ್ಬೆಂಡ್ ನಾವು ಸಪರೇಟ್ ಆಗಿ ವಾಸ ಮಾಡ್ತಾ ಇದೀವಿ ಅಂತ ಹೇಳಿ ನೀವು ಸಾಕ್ಷಿನ ತೋರಿಸ್ಬೇಕಾಗತ್ತೆ. ಅಥವಾ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ನಾನು ಸುಳ್ಳು ಹೇಳಿ 2 ತಿಂಗಳು ಅಥವಾ ಬೇರೆ ಮನೆ ಮಾಡ್ಕೊಬಿಡ್ತೀನಿ, ಅಡ್ರೆಸ್ ಪ್ರೂಫ್ ನ ಕೊಟ್ಬಿಡ್ತೀನಿ ಅಂದ್ರೆ ಆಗಲ್ಲ. ನೀವು 1 ವರ್ಷ ಆ ಮನೇಲಿ ವಾಸ ಮಾಡಿದೀನಿ ಅಂತ ಹೇಳಿ ಪ್ರೂಫ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದನ್ನ ಮಾಡಿಸ್ಕೊಳ್ಳೋಕೋಸ್ಕರ 2 ತಿಂಗಳ ಕಾಲ ಯಾರು ಬರ್ತಾರೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ಏನಾದ್ರು ಹೋದ್ರೆ ಆಗಲ್ಲ. 1 ವರ್ಷದ್ದು ನಾವು ಇದೇ ಜಾಗದಲ್ಲಿ ಇದೀವಿ ಅಂತ ಹೇಳಿ ಲೀಸ್ ಅಗ್ರಿಮೆಂಟ್, ರೆಂಟ್ ಅಗ್ರಿಮೆಂಟ್ ಇದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಅತ್ತೆ ಜೊತೆ ಆಲ್ರೆಡಿ ಹೆಸರಿದೆ ಅಂತ ಅಂದ್ರೆ ಆಗಲ್ಲ. ನೀವು ಡಿಲೀಟ್ ಮಾಡ್ಬಿಟ್ಟು ಸಪರೇಟ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಅಲ್ಲಿಂದ ಸಪರೇಟ್ ಆಗಿ ಬೇರೆ ಮನೆಗೆ ಹೋಗಿ ಬೇರೆ ಅಡ್ರೆಸ್ ಪ್ರೂಫ್ ಇಟ್ಕೊಂಡು ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು. ಅಂಡ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಇನ್ನ ಶುರುವಾಗಿಲ್ಲ. ಸೊ ಯಾವಾಗ ಶುರುವಾಗುತ್ತೋ ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಒಂದೇ ಅಡ್ರೆಸ್ ನಲ್ಲಿ 2 BPL ಕಾರ್ಡ್ ಮಾಡ್ತಾರಾ? ನಾನು ಅನ್ಮ್ಯಾರಿಡ್, ಸಪರೇಟ್ ಮಾಡೋಣ ಅಂತ ಅಮ್ಮ ಜೊತೆ ಇದ್ದೀನಿ. ಒಂದೇ ಅಡ್ರೆಸ್ ಅಲ್ಲಿ 2 ಕಾರ್ಡ್ ನ ಮಾಡೋದಿಲ್ಲ. ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ. ಅಮ್ಮ ಮಕ್ಕಳಾಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು. ಸೇಮ್ ಅತ್ತೆ ಸೊಸೆ ನನಗೆ ಏನ್ ಪ್ರಶ್ನೆ ಕೇಳಿದ್ದಾರೆ, ಒಂದೇ ಅಡ್ರೆಸ್ ಅಲ್ಲಿ 2 ರೇಷನ್ ಕಾರ್ಡ್ ನ ಮಾಡ್ಕೊಡಲ್ಲ. ಇದು ರೂಲ್ಸ್ ಇಲ್ಲ ಆಕ್ಚುಲಿ. ಯಾಕಂದ್ರೆ ಒಂದೇ ಮನೆಯಲ್ಲಿ ಇಬ್ರು ಬೆನಿಫಿಟ್ ತಗೋತಾ ಇರ್ತಾರೆ ಅಂತ ಹೇಳಿ ರೂಲ್ಸ್ ಇರೋದ್ರಿಂದ ನಿಮಗೆ ಒಂದೇ ಮನೆಯಲ್ಲಿ ಇದ್ದೀನಿ ನಾನು, ಆದ್ರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಹಾಕ್ಬಹುದಾ, ನಾವ್ ಸಪರೇಟ್ ಅವ್ರು ಸಪರೇಟ್ ಅಂದ್ರೆ ಒಪ್ಪದಿಲ್ಲ. ನೀವು ಸಪರೇಟ್ ಆಗಿರ್ಬೇಕು. ಅಡ್ರೆಸ್ ಪ್ರೂಫ್ ನ ನೀವು ಲೀಸ್ ಅಗ್ರಿಮೆಂಟ್, ರೆಂಟ್ ಅಗ್ರಿಮೆಂಟ್ ಏನಿದೆ ಅದನ್ನ 1 ವರ್ಷ ಕಾಲ ನೀವು ನಾವ್ ಇದೇ ಮನೇಲಿ ವಾಸ ಆಗಿದೀವಿ ಅಂತ 1 ವರ್ಷದ ಅಗ್ರಿಮೆಂಟ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಸಪರೇಟ್ ಆಗಿ ಮಾಡಿಸ್ಕೋಬಹುದು. ನೀವು ಇದೇ ಮನೇಲಿರಿ ಆಯ್ತಾ, ನೀವು ಪಕ್ಕದ ಮನೆಗೆ ರೆಂಟ್ಗೆ ಹೋಗಿ ಪರವಾಗಿಲ್ಲ, ಅಲ್ಲಿ ಡೋರ್ ನಂಬರ್ ಚೇಂಜ್ ಆಯ್ತು ಹಾಗಾಗಿ ನೀವು ಸಪರೇಟ್ ಆಗಿದ್ದೀರಾ ಅಂತ ಲೆಕ್ಕ ಬಂತು. ಇಲ್ಲ ಈ ರೋಡ್ ಅಲ್ಲಿ ಇರಿ, ಪಕ್ಕದ ರೋಡ್ಗೆ ಹೋಗಿ, ಒಟ್ನಲ್ಲಿ ಪಕ್ಕದ ರೋಡ್ ನಂಬರ್ ಚೇಂಜ್ ಆಯ್ತು, ಬಿಲ್ಡಿಂಗ್ ನಂಬರ್ ಚೇಂಜ್ ಆಯ್ತು, ಈ ರೀತಿ ಎಲ್ಲಾನು ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ಒಂದೇ ಮನೆ, ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದೇ ಬಿಲ್ಡಿಂಗ್ ಅಲ್ಲಿ 4 ಫ್ಲೋರ್ ಇರುತ್ತೆ, ಅದ್ರಲ್ಲಿ ಸೆಕೆಂಡ್ ಫ್ಲೋರ್ ನಾನು ಇರ್ತೀನಿ, ಥರ್ಡ್ ಫ್ಲೋರ್ ನಮ್ಮ ಅಪ್ಪ ಅಮ್ಮ ಇರ್ತಾರೆ ಅಂತ ಅಂದ್ರೆ ಒಪ್ಪಲ್ಲ. ಯಾಕಂದ್ರೆ ಅಡ್ರೆಸ್ ಬಿಲ್ಡಿಂಗು ಒಂದೇ ಬರುತ್ತೆ. ಇವಾಗ ನಿಮ್ ಡೋರ್ ನಂಬರ್ ಸೇಮ್ ಇರುತ್ತೆ, ಇಡೀ ಬಿಲ್ಡಿಂಗ್ ಒಂದೇ ಡೋರ್ ನಂಬರ್ ಕೊಟ್ಟಿರ್ತಾರೆ, ಇದು ಅಕ್ಸೆಪ್ಟ್ ಮಾಡಲ್ಲ. ಒಂದು ನೀವು ಏರಿಯಾ ಬಿಡ್ಬೇಕು, ಇಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗ್ಬೇಕು, ಇಲ್ಲ ಪಕ್ಕದ ರೋಡಿಗೆ ಹೋಗ್ಬೇಕು. ಈ ತರಗಳ ಒಂದು ಸಮಸ್ಯೆ ಇರೋದ್ರಿಂದ ಒಂದೇ ಮನೆಯಲ್ಲಿದ್ರೆ ರೇಷನ್ ಕಾರ್ಡ್ ಇಬ್ಬರಿಗೆ ಕೊಡೋದಿಲ್ಲ. ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದೆರಡು ಕಮೆಂಟ್ಸ್ ಗಳಿಗೆ ನಾನು ಉತ್ತರ ಕೊಡ್ಬೇಕಾಗಿದೆ, ಯಾಕಂದ್ರೆ ಕೇಳಿದ್ದಾರೆ. ಅಂಡ್ ಇದು ಕೂಡ ಕಾಂಪ್ಲಿಕೇಟ್ ಆಗಿರುವಂತ ಪ್ರಶ್ನೆ, ಹಾಗಾಗಿ ನಾನು ವಿಡಿಯೋ ಮುಖಾಂತರನೇ ಉತ್ತರನ ಕೊಟ್ಟಿದ್ದೀನಿ. ಸೊ ಸಪರೇಟ್ ಆಗೋವರೆಗೂ ನಿಮ್ಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ. ಅಂಡ್ ಹೊಸ ರೇಷನ್ ಕಾರ್ಡ್ ಅರ್ಜಿ ಕೂಡ ಶುರುವಾಗಿಲ್ಲ, ವೇಟ್ ಮಾಡ್ಬೇಕಾಗತ್ತೆ. ಏನೋ ಹೊಸ ರೂಲ್ಸ್ ಗಳನ್ನ ತರ್ತಾ ಇದಾರೆ. ಅದೇ ಏನೋ ಬಜೆಟ್ 3 ಲಕ್ಷಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇರುವಂತದ್ದು ಇದೆಲ್ಲ ಇದೆ. ಸೊ ಏನ್ ಮಾಡ್ತಾರೆ ನೋಡೋಣ, ಕಾದ್ ನೋಡೋಣ ಚೇಂಜಸ್ ನ. ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಇಲ್ಲ. ಬಟ್ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಗೃಹಲಕ್ಷ್ಮಿದು ಒಂದು ಅಪ್ಡೇಟ್, ರೇಷನ್ ಕಾರ್ಡ್ ನೀವು ಕೇಳಿರೋ ಪ್ರಶ್ನೆಗೊಂದು ಉತ್ತರನ ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತಾರಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.